ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಂದುವರಿದ ಮಳೆರಾಯನ ಅಬ್ಬರ. ಮೈಸೂರು ಜಿಲ್ಲೆಯಾದ್ಯಂತ ವರುಣ ದೇವನ ರೌದ್ರ ನರ್ತನ. ನಂಜುಂಡೇಶ್ವರ ಸ್ವಾಮಿ ದೇಗುಲ ಸೇರಿ ಹಲವು ದೇವಸ್ಥಾನಗಳು ಜಲಾವೃತ. ಗುಡ್ಡ ತೆರವು ಮಾಡುತ್ತಿದ್ದ ವೇಳೆಯೇ ಭಯಾನಕ ಘಟನೆ. ಕುಮಟಾ ಬರ್ಗಿ ಹೆದ್ದಾರಿಯಲ್ಲಿ ಮತ್ತೆ 2-3 ಬಾರಿ ಗುಡ್ಡ ಕುಸಿತ. ರಾಷ್ಟ್ರೀಯ ಹೆದ್ದಾರಿ 66ರ ಸಂಚಾರ ಬ್ಲಾಕ್. ಕೊಡಗಿನಲ್ಲಿ ವರುಣನ ಆರ್ಭಟಕ್ಕೆ ಜೀವನದಿಗೆ ಜೀವ ಕಳೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಭರ್ತಿ. ಭಗಂಡೇಶ್ವರ ಸನ್ನಿಧಿಯ ಮೆಟ್ಟಿಲವರೆಗೂ ಹರಿದ ಕಾವೇರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಎಡಬಿಡದೆ ಸುರಿಯುತ್ತಿರೋ ಮಳೆ. ಶಿಶಿಲೇಶ್ವರ ದೇವಾಲಯದ ಪ್ರಾಂಗಣ ನದಿ ಪಾಲು. ಜಿಲ್ಲೆಯಾದ್ಯಂತ ಇಂದು ಸಹ ರೆಡ್ ಅಲರ್ಟ್ ಘೋಷಣೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಾದ್ಯಂತ ನಿರಂತರ ಮಳೆ. ಹೊರನಾಡು ಶೃಂಗೇರಿ ರಸ್ತೆ ಸಂಪರ್ಕ ಕಡಿತ. ಬಾಳೆಹೊನ್ನೂರು ಕಳಸ ರಸ್ತೆ ಸಂಚಾರ ತಾತ್ಕಾಲಿಕ ಬಂದ್. ಮಳೆಯ ಅಬ್ಬರಕ್ಕೆ 3 ಜಿಲ್ಲೆಗಳಲ್ಲಿ ಕೆಲ ಶಿಕ್ಷಣ ಸಂಸ್ಥೆಗಳಿಗೆ ರಜೆ. ಹಾಸನದ 6 ತಾಲೂಕುಗಳ ಶಾಲಾ ಕಾಲೇಜಿಗೆ ಲೀವ್. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ರೆಸ್ಟ್ ಕೊಟ್ಟ ವರುಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಮಳೆ. ಕೃಷ್ಣಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಏರಿಕೆ. ಕೂಡಲ ಸಂಗಮದಿಂದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಭರ್ತಿ. ಬೆಳಗಾವಿಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಪಾಂಡ್ರಿ ನದಿ. ಆಲಮಟ್ಟಿ ಜಲಾಶಯದಲ್ಲಿ 98 ಟಿಎಂಸಿಗಿಂತಲೂ ಅಧಿಕ ಪ್ರಮಾಣದ ನೀರು. ಸಾತನಾಳಿ ಹಾಗೂ ಮಾಚಾಳಿ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆ. ಕೊಪ್ಪಳ, ರಾಯಚೂರು, ಬಳ್ಳಾರಿಯಲ್ಲೂ ಮಳೆರಾಯನ ಆರ್ಭಟ. ತುಂಗಭದ್ರಾ ಜಲಾಶಯದ ಒಡಲಲ್ಲಿ ಅಪಾರ ಪ್ರಮಾಣದ ನೀರು ಭರ್ತಿ. ಇಂದಿನಿಂದ ಎಡದಂಡೆ ಕಾಲುವೆಗಳಿಗೆ ನೀರು ರಿಲೀಸ್. ಉತ್ತರ ಕನ್ನಡದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಇಂದು ಸಹ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ರಜೆ ಘೋಷಿಸಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶ. ವಾಲ್ಮೀಕಿ ನಿಗಮ ಹಗರಣದ ಸಂಬಂಧ ಕಾಂಗ್ರೆಸ್ ಶಾಸಕನಿಗೆ ಮತ್ತೆ ಸಂಕಷ್ಟ. ನಿನ್ನೆ ಸುಮಾರು 11 ಗಂಟೆ ವಿಚಾರಣೆ ಎದುರಿಸಿ ಹೋದ ನಿಗಮದ ಅಧ್ಯಕ್ಷ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಬಸನಗೌಡ ದದ್ದಲ್ಗೆ ನೋಟಿಸ್. ಮೂಡಾ ವಾಲ್ಮೀಕಿ ಹಗರಣ, ಸಿಎಂ ಡಿಸಿಎಂ ಬುಡಕ್ಕೆ ಬೆಂಕಿ. ಬಿಜೆಪಿ ಕಾಲದ ಅಕ್ರಮವನ್ನ ಬಯಲಿಗೆ ಎಳಿತೀವಿ. ಬಿಜೆಪಿ ನಾಯಕರ ಆರೋಪಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಬೆಳಗಾವಿ ಜಿಲ್ಲೆಯ ತಾಮಶಿ ಗ್ರಾಮದಲ್ಲಿ ಕೋತಿಗಳ ಕಾಟ. ಗ್ರಾಮಸ್ಥರಿಗೆ ಕಾಟ ನೀಡ್ತಾ ಇದ್ದ ಮಂಗಗಳ ಸೆರೆ. 23ಕ್ಕೂ ಹೆಚ್ಚು ಮಂಕಿಗಳನ್ನ ಹಿಡಿದು ಕಾಡಿಗೆ ಬಿಟ್ಟ ಅರಣ್ಯ ಇಲಾಖೆ. ಶಕ್ತಿ ಯೋಜನೆಯಿಂದ ಬಾಗಲಕೋಟೆ ಸಾರಿಗೆ ವಿಭಾಗಕ್ಕೆ ವರದಾನ. ಕಳೆದ ವರ್ಷ 14 ಕೋಟಿ ಆರ್ಥಿಕ ನಷ್ಟ ಹೊಂದಿದ್ದ ಡಿಪೋಗೆ ಲಾಭ. ಗ್ಯಾರಂಟಿಯಿಂದ 2 ಕೋಟಿ ರೂಪಾಯಿ ಪ್ರಾಫಿಟ್. ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಲ್ಲಿ ನಡೆದ 24ನೇ ಘಟಿಕೋತ್ಸವ. 7 ಚಿನ್ನದ ಪದಕ ಗೆದ್ದ ನೇಕಾರನ ಮಗ. 1 ಚಿನ್ನದ ಪದಕ ಮುಡಿಗೇರಿಸಿಕೊಂಡ ಆಟೋ ಚಾಲಕನ ಪುತ್ರಿ. ಆರ್ಎಸ್ಎಸ್ ಮೋದಿ ಮಧ್ಯೆ ನಡೀತಾ ಇದೆಯಾ ಶೀತಲ ಸಮರ. ಬಿಜೆಪಿ ಅಭಿವೃದ್ಧಿ ಮಂತ್ರಕ್ಕೆ ಮೋಹನ್ ಭಾಗವತ್ ಪಂಚ್. ನಮೋ ವಿಶ್ವರೂಪ ಮಾತಿಗೂ ತಿರುಗೇಟು ಕೊಟ್ರ ಸಂಘದ ಮುಖ್ಯಸ್ಥ. ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ಸಿಗ್ನೇಚರ್ ಸೇತುವೆ ಕುಸಿತ. 76 ಕೋಟಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಬ್ರಿಡ್ಜ್ ನೆಲಸಮ. ಜನರ ತೆರಿಗೆ ಹಣ ನೀರಲ್ಲಿ ಹೋಮ.
ಮುಂಬೈನ ವಿಠಲೇಶ್ವರ ದೇವಸ್ಥಾನದಲ್ಲಿ ಖದೀಮರ ಕೈಚಳಕ, ಬೀಗ ಮುರಿದು ದೇವಾಲಯದ ಒಳಪ್ರವೇಶ, ದೇವರ ಮೂರ್ತಿ ಮೇಲಿದ್ದ ಕಿರೀಟವನ್ನ ದೋಚಿ ಪರಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.